ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಲೈಫ್ ಸೈಕಲ್ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ನಾನು ಚೆನ್ನಾಗಿದ್ದೀನಿ ನೋಡ್ರಿ. ನಾನು ತಿಂಡಿ ಬೆಳಗ್ಗೆ ಪೂರಿ ಮಾಡಿದ್ದೆ. ಪೂರಿ ರೆಸಿಪಿನ ನಾನು ಶೇರ್ ಮಾಡಿದ್ದೆ ನಿನ್ನೆ, ಪೂರಿ ಮತ್ತು ಸಾಗುದು. ಯಾರು ನೋಡಿಲ್ಲ ಅಂತಂದರೆ ನೋಡ್ರಿ, ಇಂಟ್ರೆಸ್ಟ್ ಇರೋರು. ಹಾಗೆ ತಿಂಡಿ ತಿಂದಾದಮೇಲೆ ನೆಕ್ಸ್ಟು ಈರುಳ್ಳಿ ಸ್ಟ್ಯಾಂಡ್ ತೊಳೆದು ಒಣಗೋದಕ್ಕೆ ಇಟ್ಟಿದ್ದೀನಿ. ಸೊ ಬಟ್ಟೆ ಕೂಡ ವಾಶ್ ಮಾಡಿ ಹಾಕಿದ್ದೀನಿ. ನಾನು ಸ್ಟ್ಯಾಂಡ್ ತೊಳೆದಿಟ್ಟು 5 ನಿಮಿಷ ಕೂಡ ಆಗಿಲ್ಲ, ಇವನು ಅದನ್ನು ತಗೊಂಡು ಆಟ ಆಡ್ತಾ ಇದ್ದಾನೆ. ಅವನಿಗೆ ಹಾಗೆ ಆಟ ಆಡೋದಕ್ಕೆ ಬಿಟ್ಟು ನನಗೆ ಸ್ವಲ್ಪ ಐರನ್ ಮಾಡೋಕ್ಕೆ ಕೆಲಸ ಇತ್ತು. ಹಸ್ಬೆಂಡ್ದು ಶರ್ಟ್ ಪ್ಯಾಂಟ್ ಐರನ್ ಮಾಡೋದಿತ್ತು, ಅದನ್ನು ನಾನು ಐರನ್ ಮಾಡೋದಕ್ಕೆ ಅಂಥೇಳಿ ಬಂದೆ. ಸೊ ಇವಾಗ ಐರನ್ ಮಾಡ್ತಾಯಿದ್ದೀನಿ. ಹಾಗೆ ನನಗೆ ಫ್ರೀ ಇದ್ದಾಗೆಲ್ಲ ಈ ಥರ ನಾನು ಐರನ್ ಮಾಡಿಟ್ಟಿರ್ತೀನಿ. ಸೊ ಅವರಿಗೆ ಸ್ಕೂಲಿಗೆ ಹೋಗೋವಾಗ ಟೆನ್ಷನ್ ಇರಲ್ಲ. ಹಾಗೆ ಇದು ಐರನ್ ಆಗದೆ ಇರೋ ಬಟ್ಟೆ ಹ್ಯಾಂಗರಿಗೆ ಹಾಕಿಟ್ಟಿದ್ದೀನಿ ವಾಶ್ ಮಾಡಿ ಎಲ್ಲ. ಸೊ ನನಗೆ ನೆಕ್ಸ್ಟ್ ಯಾವಾಗ ಫ್ರೀ ಇರ್ತೀನಿ ಆವಾಗ ಮತ್ತೆ ಐರನ್ ಮಾಡ್ತೀನಿ. ಇವಾಗ ನೆಕ್ಸ್ಟು ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಮಾಡೋದಕ್ಕೆ ಬಂದೆ ನಾನು. ಸ್ವಲ್ಪ ಪೂರಿ ಸಾಗು ಇನ್ನೂ ಇತ್ತು, ಇವಾಗ ಬುತ್ತಿ ಮಾಡ್ತಾಯಿದ್ದೀನಿ. ಸೊ ತುಂಬ ದಿನ ಆಯಿತು ಬುತ್ತಿ ತಿಂದು ಅಂಥೇಳಿ. ಸೊ ಬುತ್ತಿ ಗೊಜ್ಜಿದೆ, ಆಲ್ರೆಡಿ ರೆಡಿ ಮಾಡಿ ಬುತ್ತಿ ಹುಳಿ ಇಟ್ಟಿದ್ದೀನಿ ನಾನು ಫ್ರಿಜ್ಜಲ್ಲಿ. ಸೊ ಅದನ್ನು ಇವಾಗ ಒಗ್ಗರಣೆ ಹಾಕ್ಕೋಬೇಕಷ್ಟೆ. ಸೊ ಇವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೀನಿ, ಮತ್ತು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೀನಿ. ಈ ಥರ ಒಂದು 2 ಬೆಳ್ಳುಳ್ಳಿನ ಮಧ್ಯಕ್ಕೆ ಕಟ್ ಮಾಡಿ ಅದನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಹಾಕಿದ್ದೀನಿ ಎಣ್ಣೆಗೆ, ಮತ್ತು ಕರಿಬೇವು ಹಾಕ್ತೀನಿ. ಈ ಥರ ಹುಳಿ ಬುತ್ತಿ ಮತ್ತು ಸಾಂಬಾರು ಬುತ್ತಿ, ಕರಿ ಬುತ್ತಿ, ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆಗಳಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಇವಾಗ ಒಂದು 2 ನಿಮಿಷ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು. ಹುಳಿಗೂ ಉಪ್ಪು ಹಾಕಿರ್ತೀವಿ. ಸೊ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿದರೆ ಕರೆಕ್ಟ್ ಆಕತಿ. ಸೊ ಇವಾಗ ನೆಕ್ಸ್ಟು ಇದು ರೆಡಿ ಆಯಿತು. ಇವಾಗ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಹುಳಿ ಹಾಕ್ಕೊಂಡು ರೈಸ್ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ನಿಮಗೆ, ಇದೇ ಬುತ್ತಿ ಹುಳಿ. ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹೊರಗಿಟ್ಟರೆ ಕೂಡ ಇದು ತುಂಬ ದಿನ ಬಾಳಿಕೆ ಬರುತ್ತೆ, ನಮಗೆ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋಬೋದು. ಇದಕ್ಕೂ ಕೂಡ ಆಲ್ರೆಡಿ ಒಗ್ಗರಣೆ ಹಾಕಿರ್ತೀವಿ, ಬಟ್ ಇನ್ನೂ ಟೇಸ್ಟ್ ಚೆನ್ನಾಗಾಕತಿ ಅಂಥೇಳಿ ನಾನು ಸ್ವಲ್ಪ ಇಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊಂಡೇನಿ. ಹಾಗೆ ನಮಗೆ ಎಷ್ಟು ರೈಸ್ ಬೇಕಾಗುತ್ತೋ ಅಷ್ಟು ರೈಸ್ ಹಾಕ್ಕೊಂಡು ಅದಕ್ಕೆ ಎಷ್ಟು ಹುಳಿ ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಬೇಕಷ್ಟೆ. ಸೊ ತುಂಬ ಟೇಸ್ಟಿಯಾಗಿರುತ್ತಿದ್ದು. ಹಾಗೆ ನೀವು ಎಲ್ಲಾದರೂ ಹೊರಗಡೆ ಟ್ರಾವೆಲ್ಗೆ ಅಂತ ಹೊಂಟ್ರೆ ಇದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಾವು ಸಾಂಬಾರೆಲ್ಲ ತಗೊಂಡು ಹೋಗೋಕ್ಕಾಗಲ್ಲ. ಚಿತ್ರಾನ್ನ, ಪುಳಿಯೋಗರೆ ಒನ್ ಡೇ ಅಷ್ಟೇ, ಅದು ಕೆಟ್ಟೋಗುತ್ತೆ. ಈ ಹುಳಿ ಮಾತ್ರ ನಿಮಗೆ 15 ದಿನ ಆದರೂ ಏನಾಗಲ್ಲ. ಮತ್ತು ನೀವು ರೈಸ್ಗೆ ಕಲಸಿದ ಮೇಲೂ ಕೂಡ 2 ರಿಂದ 3 ದಿನ ನೀವು ರೈಸ್ ಬುತ್ತಿ ಹಾಳಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಇದು ಟ್ರಾವೆಲ್ಗೆ ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು, ಈ ಥರ ಮಾಡ್ಕೊಂಡು ಹೋದರೆ. ಹಾಗೆ ಇನ್ನು ನೀವು ಇದಕ್ಕೆ ಈರುಳ್ಳಿ, ಹಸಿಮೆಣಸಿಕಾಯಿ ಒಗ್ಗರಣೆಗೆಲ್ಲ ಹಾಕ್ಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಕಿಲ್ಲ.
ಫ್ರೆಂಡ್ಸ್, ಇವಾಗ ಸಂಜೆ 6 ಗಂಟೆ ಆಗಿದೆ. ಇವಾಗ ಟೀ ಕುಡಿತಾ ಇದ್ದೀವಿ. ಟೀ ಕುಡಿದು ಹಾಗೆ ಸಂತೆ ಎಲ್ಲ ತಂದಿದ್ದಾರೆ ತರಕಾರಿನ. ಸೊ ತರಕಾರಿನೆಲ್ಲ ನಾನು ಫ್ರಿಜ್ಜಿಗೆ ಜೋಡಿಸ್ಕೋಬೇಕು. ಹಾಗೆ ಕಸ ಎಲ್ಲ ಗುಡಿಸಿ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ನೆಕ್ಸ್ಟ್ ಇವಾಗ ಟೀ ಕುಡಿತಾ ಇದ್ದೀವಿ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಎಲ್ಲ ತರಕಾರಿನ ಫಸ್ಟು ಡಿವೈಡ್ ಮಾಡಿ ಇಟ್ಟಿದ್ದೀನಿ, ಈಸಿ ಆಕತಿ ಅಂಥೇಳಿ. ಕೆಲವೊಂದು ತರಕಾರಿನ ಬಾಕ್ಸಿಗೆ ಹಾಕಿಡ್ತೀನಿ, ಕೆಲವೊಂದು ತರಕಾರಿನ ಕವರಿಗೆ ಹಾಕಿಟ್ಟಿರ್ತೀನಿ. ಟೊಮ್ಯಾಟೊನ ಒಂದು ದಿನಕ್ಕೆ ಮಾತ್ರ ನಾನು ಹೊರಗಿಟ್ಟಿರ್ತೀನಿ, ಫುಲ್ ಹಣ್ಣಾಗಲಿ ಅಂಥೇಳಿ. ಮತ್ತು ಸೊಪ್ಪೆಲ್ಲ ಬಿಡಿಸಿ ಸ್ವಲ್ಪ ಪೇಪರಲ್ಲಿ ನಾನು ಒಣಗೋದಕ್ಕೆ ಬಿಟ್ಟಿರ್ತೀನಿ, ಹಸಿ ಹಸಿ ಇರುತ್ತಲ್ಲ. ಸೊ ಇದೆಲ್ಲ ಸ್ವಲ್ಪ ಒಂದು ಅರ್ಧ ಗಂಟೆ ಡ್ರೈ ಆಗಲಿ ಅಂತ ಬಿಟ್ಟಿರ್ತೀನಿ. ಆಮೇಲೆ ನೆಕ್ಸ್ಟ್ ಬಾಕ್ಸಿಗೆ ಹಾಕಿಡ್ತೀನಿ. ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಹಾಗಾದರೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.